ನಿಮ್ಮ ಒಳ ಮಾತು, ದಾನವೇ ನಿಮ್ಮ ನಿಜ ಗುರುತು.
ದಾನವೇ ನಿಮ್ಮ ನಿಜ ಗುರುತು. ನೀವು ಅಪ್ಪ ನೋಡಿದ್ರೆ ಒಬ್ಬನೇ ಮಗ ಮುಂದಿನ ವರ್ಷ ಮದುವೆ ಮಾಡಕ್ ನನ್ನ ಮಗ ಸಣ್ಣ ಹುಡುಗ ಎಲ್ಲಪ್ಪ ಹಾಗೇರಿ ಅದು ಬ್ಯಾನರ್ ಐತಿ ಬಾಡ್ಲಿ ಬಾಡ್ಲಿ ಮಹೇಶ್ ಸರ್ ಬರ್ತಾರೆ ಹೇಳಿಸ್ರಿ ಹೋಗ್ಲಿ ಹೇಳಿಸ್ರಿ. ಚೆನ್ನಾಗಿದೆ ನೀರು ಚೆನ್ನಾಗಿದೆ. ಸರಿ ಹಾಂ ಅಲ್ಲ ಅಲ್ಲಿ ಮಲಗಿರನ್ನ ಎಬ್ಬಿಸ್ಕೊಂಬಂದಿವಲ್ಲ ಒಂದು ಹಾಕ್ರಿ. ಈಗ ಕೂಲಿ ಕೊಡಲ್ಲ ನೋಡ್ರಿ ನಿಮಗೆ. ಬರ್ರಲ್ಲ ಹಂಗೆ ಬರ್ರಲ್ಲ ಬರ್ರಲ್ಲ ಹಂಗೆ ಮುಂದಕ್ಕೆ ಬರ್ರಲ್ಲ ಸ್ವಲ್ಪ ಅಲ್ಲಿವರೆಗೆ ಬರ್ರಿ ಅಗೋ ಅಲ್ಲಿವರೆಗೂ ಇಲ್ಲಿ ಸೈಡ್ ಬಿಡ್ರಿ ಸಾಕು ಬಿಡ್ರಿ ಅಲ್ಲಿ ಮುಂದೆ ಹೋಗ್ರಲ್ಲ ಹಂಗೆ. ಈಗ ಇದು ಇಲ್ಲಿವರೆಗೂ ಆರಿಸ್ಬೇಕು ನೋಡ್ರಿ ಇಲ್ಲಿವರೆಗೂ. ಇಲ್ಲಿವರೆಗೂ ಬಾಡಿಗೆ
ಆ ಕಡೆ ಮೂಲೆಗೆ ಸ್ವಲ್ಪ ಹೋಗ್ರಿ, ಆ ಕಡೆ ಮೂಲೆಗೆ ಹೋಗ್ರಿ ಸ್ವಲ್ಪ. ಈಗ ಗೋಡೆ ಬೀಳಲ್ಲ, ನಾನು ಹಿಡ್ಕೊಂಡಿನಿ ನಾನು ಹಿಡ್ಕೊಂಡಿನಲ್ಲಿ ಗೋಡೆನ. ಹಾಂ ಆಯ್ತು, ಅದನ್ನ ಹಿಡ್ಕೊಂಡಿನಿ ಗೋಡೆನ ನಾನು. ಮುಂದಕ್ಕೆ ಬರ್ರಿ ಅವ್ನು ಸ್ವಲ್ಪ ತಗೊಳ್ರಿ ಅವನು. ನೀನು ಕಾಲ್ವರ್ಗೆ ಆರಿಸ್ರಲ್ಲ, ನೀನು ಕಾಲ್ವರ್ಗೆ ಹಂಗೆ ಆರಿಸ್ಕೊಂಡು ಹೋಗ್ರಿ. ನಿಂತ್ಕೊಂಡಿರೋರಿಗೆ ಬೇರೆ ಕಲ್ಸಿ ಹಚ್ತೀವಿ ನೋಡ್ರಿ. ಈಗ ಇಲ್ಲ, ಆ ಕಡೆ ಚರಂಡಿ ಕ್ಲೀನ್ ಮಾಡಕ್ಕೆ ಕರ್ಕೊಂಡು ಹೋಗ್ತೀವಿ. ಅದನ್ನು ಮೂಲೆಗೆ ಬರಲ್ಲ, ಅದನ್ನು ಸ್ವಲ್ಪ ಹತ್ತು ಹಾಕ್ರಲ್ಲಿ, ಅದನ್ನು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹೋಗ್ರಲ್ಲ, ಅಲ್ಲ 4-5 ಅದು. ಅವ್ರು ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಹೋಗಿ ಅವ್ರನ್ನ. ಇನ್ನೂ ಸ್ವಲ್ಪ ಮುಂದೆ ಹಾಕ್ರಲ್ಲ ಅವನ್ನ, ಮೂಲೆಗೆ ಎಸಿರಲ್ಲಿ. ಆಗ ಅವನ್ನ ಸ್ವಲ್ಪ ತಗೊಳ್ಳಲ್ಲ, ಅವ್ನು ದೊಡ್ಡವನು ಅದ್ರ ದೊಡ್ಡ ತಗೊಳ್ರಿ. ಲೇ ಮೂಲೆಗೆ ಹಾಕ್ರಲ್ಲ, ಹಾಕಿರಿ ಇನ್ನೊಂದು ಸ್ವಲ್ಪ ಹಾಕ್ರಲ್ಲಿ, ಅವನೊಂದು 4-5 ತೆಗ್ದು ಹಾಕ್ರಲ್ಲ, ಅಷ್ಟಕ್ಕೊಂದು ಮಾಡಿರಿ ನಮ್ಗೆ ಸ್ವಲ್ಪ ಇನ್ನೇನಾಗುತ್ತೆ. ಮತ್ತೆ ಮತ್ತೆ ಮಾಡೋರು ಮತ್ತೆ ಯಾರು ಮಾಡಿದ್ರಿ? ಮಾಡಿದ್ರು ಏನು ಕೋಲಿಗೆ ದಾರ ಕಟ್ಟಿ ಆ ಮರಕ್ಕೆ ಕಟ್ಟಕ್ಕೆ ಈ ಥರ ಕೊಯ್ದಾರೆ. ಅದನ್ನೇ ಮಾಡೋದು ರಾಜಾ ತೆಂಗಿ ಹೊಡಿತಾರೆ. ಏನು ನಾವು ಎಲ್ಲ ಮಾಡ್ತೀರಿ. ನೀರು ಕುಡಿಯಾಕ ನಾನು
ಅಪ್ಪತ್ತಿಗೆ ಇವರೊಂದು ಹೇಳ್ತಾನೆ ನೋಡಿ ಕೇಳು. ಏನು ಮಾಡಕ್ಕೆ ಹೇಳ್ತೀನಿ ನೋಡಿಲಿ ಅದೇ ಸರ್ ಇಲ್ಲಿಗ ಕ್ಲೋಸ್ ಅಂತ ಅಣ್ಣ ಬರಂ ಬಿಡ ಕಳ್ರ ನೋಡ್ರಿ ಇಲ್ಲಿ ಹೊಡೆಯಲ್ಲ ತಗೊಂಡ ಸರ್ ನಂಬರ್
ಸರ್ ಹಾಕ್ರಿ ಸರ್. ಬಂದ್ವಿ. ಸರ್ಗಳು ಹೇಳಕ್ಕೆ ಸರ್ ನೀವು ಬೇಗ ಬೇಗ ಮಾಡ್ಬೇಕು. ನಾ ಬೇರೆ ಕಡೆಗೆ ಹೋಗ್ಬೇಕಿನ. ಈಗ ನೀವು ಮಾಡ್ರಿ ಈಗ ಮೊದಲು. ಅರ್ಥ ಆಗ್ತದೆ ಸರ್. ತಿಪ್ಪೇಸ್ವಾಮಿ ಸರ್. ಹಂಗಲ್ಲ ಕೊಡ್ಲಿ, ಸ್ಕೋಪಾಗಿ ಕೊಡ್ತೀವಿ. ನಿಮ್ಗೆ ಮಕ್ಕಳಿ ಸರ್ ಇಲ್ಲಿ ನೋಡಿ ಸರ್. ಸರ್ ಇನ್ನೂ ಟೈಮ್ ಐತೆ ಕಳಿಸಿ ಅದೇ ಅವರೇ ಕಡಿಮೆ ಬರಲಂದ್ರೆ ಬೋಳಿ ಮಗನೇ ಹೊಡೆಯಲು ತಾಂಡ
ಫೋನ್ ಆಯ್ತಾ ಇಲ್ಲಿಗೆ ಅದೇ ಸರ್ ಇಲ್ಲಿಗ ಕ್ಲೋಸ್ ಅಂತ ಅಣ್ಣ ಬರನ್ ಬಿಡ ಕಳ್ರ ನೋಡ್ರಿ ಇಲ್ಲಿ ಸ್ವಲ್ಪ ಮತ್ತೆ
ಎಲ್ಲಿಗೆ ಆನ್ ಮಾಡ್ರಿ ಎಲ್ಲ ಟಾರ್ಚ್ ಆನ್ ಮಾಡ್ರಿ ಮಾನಿಟರ್ ಚಪ್ಲ ನೋಡಿ ಚಪ್ಲ ಫ್ರಂಟ್ಗೆ ಹಾಕು ಫ್ರಂಟ್ಗೆ ಹಾಕು. ಅಲ್ಲೇ ಕುಂದ್ರಿಸ್ರಿ ಅವ್ರ ಗೆಸ್ಟ್ಗಳು. ಮೇಡಮ್ ನೀವು ಕ್ಯಾರಿ ಮಾಡ್ರಿ ಅದನ್ನು. ಅಲ್ಲಿ ಯಾರಿದ್ದಾರೆ ನೋಡಿ ಓಡಿಸ್ಬಿಟ್ರು ಅವ್ರಿಗೆ, ಓಡಿಸ್ಬಿಡಿ ಅವ್ರು. ಈಗ ಶಿಬಿರಾರ್ಥಿಗಳು ಇಲ್ಲಿ ಟೂ ಲೈನ್ ಮಾಡಿ. ಬೇಡ ನಾರ್ಮಲ್ನೇ GPS ತಗೊಳ್ರಿ ನೀವು. ನೀನು ಮೊದಲು ಹಂಗೆ ಪಾಸ್ ಆಗ್ಬೋ ಮುಂದಕ್ಕೆ. ಬರ್ರಿ ಅವ್ರ ಮುಂದೆ ಬರ್ರಿ, ಹಂಗೆ ಇಬ್ಬಿಬ್ರು ಬರ್ರಿ, ಇಬ್ಬಿಬ್ರು. ಇವು ಯಾತ್ರೆ ಇದಂಗೆ ನೋಡಿ ಸರ್ ಅಲ್ಲಿ. ಸರ್ ಮೇಣದ ಬತ್ತಿ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಥನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿಬೇಕಮ್ಮ, ಪೂಜೆಯ ಸ್ವೀಕರಿಸದಯ ಮಾಡಿಸುವ, ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲದ ಕೈಯಲ್ಲಿ ಹಿಡಿದೋಳೆ. ಎಲ್ಲ ಮಾಡಿಸಿ ಗಂಗ ಪೂಜೆಗೆ ಮೇಡಮ್.
ಹಾಗೆ ಬಂದ್ಬಿಡ್ರಿ. ಮೇಡಮ್ ಮೇಡಮ್ ಸ್ಟೇಜ್ ಮೇಲೆ ಇಳಿಸ್ಬಿಡಿ ಕೊಡೋಣ. ನಾಳೆ ಏ ಅಲ್ಲಿ ಇದಕ್ಕೆ ದೀಪ ಇದಲ್ಲೇ ಫ್ರಂಟಲ್ಲಿ ಹಚ್ಚೋಗ್ರಲ್ಲಿ ಯಾರ ಹತ್ರ ಇದೆ ನೋಡ್ರಲ್ಲಿ ಅಲ್ಲಿಗೆ ಬರ್ರಿ ಅಲ್ಲಿಗೆ ಇಲ್ಲಿಗೆ ಬರ್ರಿ ಮೇಡಮ್ ಮುಂದೆ ದೇವಸ್ಥಾನದ ಹತ್ರ ಬರ್ರಿ. ಮೇಡಮ್ ಏ ದೀಪ ಹಚ್ಚಿರಲ್ಲ ಅರೆ
ಕೊಡೋಣ ನೀವೇ ಇಳಿಸ್ಕೇಳಿ ಅಂದೆ, ಆಮೇಲೆ ಅದು ಮುಗಿದ ಮೇಲೆ ನೋಡ್ರಲ್ಲಿ. ಏನು ಮೇಡಮ್ ಈ ಕಡೆ ಬರಲಿ. ಈ ಕಡೆ ಉಲ್ಟಾ ತಿರುಗಬೇಕು, ಉಲ್ಟದ್ರಲ್ಲೇ ಇಸ್ಕೊಂತೀರಿ. ಉಲ್ಟಾ ತಿರುಗ್ರಿ, ಈ ಕಡೆ ತಿರುಗ್ರಮ್ಮ. ಹೌದಾ ಸರಿ, ನೀವು ಮುಂದಿಂದ ಇಸ್ಕೊ ಹೋಗ್ರಿ ಮತ್ತೆ. ಯಾರಪ್ಪ ಎಲ್ಲೇ ಇದ್ದಾರೆ ನಿಮ್ಮದು ಟೀಮು ಪ್ರೋಗ್ರಾಮ್ ಟೀಮ್? ಹಾಂ, ಸ್ವಲ್ಪ ಸೈಡ್ ಬಿಟ್ಟು ನಿಂತ್ಕೊಂಡ್ರೆ ಏನಾಗಲ್ಲ, ಒಬ್ರಿಗೆ ಆ ಕಡೆ ಇಬ್ಬರು ಕಡೆ. ಆಯ್ತು ಸರಿ, ಆಯ್ತು ಆಯ್ತು. ಅಲ್ಲಲ್ಲಿ ಕರ್ಣ ಚಾಚೇನು ನಡುನಾಡಿರಲಿ ಗಡಿನಾಡಿರಲಿ ಸೇರಿಯ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಅಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೆ ದೀಪ ಕೊಚ್ಚೇವು ಕನ್ನಡದ ದೀಪ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಮಾಡಿಕೊಟ್ಟ ಸೇವಂತಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವಕರಲ್ಲಿ ಕೇಳಿಕೊಳ್ಳುತ್ತೇನೆ. ಜಗಳೂರು ತಾಲೂಕು ನಾಯಕರ ಸಂಘ ರಿಜಿಸ್ಟರ್ ಜಗಳೂರು ಓಚಿಬೋರೆಯ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಜಗಳೂರು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1-2 ವಾರ್ಷಿಕ ವಿಶೇಷ ಮಾಡಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಾಗಾಗಿ ಸ್ವಾಗತಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ತೇನೆ. ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಸರ್ ನಿರ್ದೇಶಕರಾಗಿರ್ತಕ್ಕಂಥ ಕಂಪ್ಲಪ್ಪ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತುಂಬುವುದಾದ ಸ್ವಾಗತವನ್ನು ಬಯಸ್ತೇವೆ. ಕೂಡ ವೇದಿಕೆ ಪರವಾಗಿ ನಮ್ಮ ಶಿಬಿರಾರ್ಥಿಗಳಿಂದ ತುಂಬುವುದಾದ ಸ್ವಾಗತವನ್ನು ಬಯಸ್ತೇವೆ.
ಶಿಬಿರಾಧಿಕಾರಿಗಳಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀವಿ. ಅಧಿಕಾರಿಗಳಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕ್ಷಮೆಯಲ್ಲಿ ಗುರುಮೂರ್ತಿ ಗ್ರಾಮ ಪಂಚಾಯತಿ ಸದಸ್ಯರು ಸ್ವಾಗತವನ್ನು ಬಯಸ್ತೀವಿ. ಕ್ಯಾಂಪಿಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸುಮಾರು 7 ದಿನಗಳ ಕಾಲ ಅದನ್ನು ಇರಲು ಬಹಳಷ್ಟು ಶ್ರಮವನ್ನು ಹಾಕಿ ಪೂರ್ವ ತಯಾರಿಯನ್ನ ಮಾಡಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿ ಅಂತಿಮ ಘಟ್ಟಕ್ಕೆ ತಂದಿರತಕ್ಕಂಥ ನನ್ನ ಮಹಾವಿದ್ಯಾಲಯದ ಶಿಬಿರಾಧಿಕಾರಿಗಳಾಗಿರ್ತಕ್ಕಂಥ 2 ಜೋಡಿ ಎತ್ತುಗಳಂದ್ರೆ ತಪ್ಪಾಗಲಾರದು ಸುರೇಶ್ ಮತ್ತು MN ಮಂಜುನಾಥ್ ರವರಿಗೆ ನಮ್ಮ ಆಡಳಿತ ಮಂಡಳಿ ಮತ್ತು ಗ್ರಾಮದ ಎಲ್ಲ ಯುವ ಮುಖಂಡರು ಮತ್ತು ಶಿಬಿರಾರ್ಥಿಗಳಿಂದ ಗ್ರಾಮದ ಎಲ್ಲ ಯುವಕರು ಕೂಡ ಮುಂದೆ ತುಂಬ ಹೃದಯದ ಸ್ವಾಗತವನ್ನ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತೇವೆ. ಈ NSS ಹಾಕೋದ್ರಿಂದ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಶಿಸ್ತನ್ನ ಕಲಿಸ್ತೀವಿ. ಜೊತೆಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಮ್ಮ ಮಹಾವಿದ್ಯಾಲಯದ ಕಡೆ ತರಲಿಕ್ಕೆ ಈ ಒಂದು NSS ಏನು ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮವನ್ನ ಮಾಡುವುದರ ಮುಖೇನ ನಮ್ಮ ಮಹಾವಿದ್ಯಾಲಯಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆ ಅಥವಾ ಹೆಸರನ್ನ ಸಿಗುತ್ತೆ. ಹಾಗಾಗಿ ರಸ್ತೆ ಮಾರ್ಪಾಟವನ್ನ ಆಯ್ಕೆ ಮಾಡಿಕೊಳ್ಬೇಕನ್ನುವಂತ ದೊಡ್ಡ ಒಂದು ಆಶಾಭಾವನೆಯನ್ನ ಕಳೆದಂತ ವರ್ಷದಲ್ಲಿ ಕೂಡ ಅವರು ಬಂದರು. ಕಾರಣಾಂತರಗಳಿಂದ ನಾವು ಇವರನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ವಿಫಲವಾಗಿ ಹೋಗ್ಬಾರಿ. ಹಾಗಾಗಿ ಈ ಬಾರಿ ಅದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಳೆದಂತನ್ನ ಮತ್ತೆ ಹುಡುಕ್ಬೇಕನ್ನುವಂಥ ನಿಟ್ಟಿನಲ್ಲಿ ಈ ಊರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಮಹತ್ತರವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ಗ್ರಾಮದ ಪರವಾಗಿ ನನ್ನ ಮತ್ತೆ ಅದೇ ರೀತಿಯಾಗಿ ನನ್ನ ಬೋಧಕ ವರ್ಗದಿಂದ ಜೊತೆಗೆ ಗ್ರಾಮದ ಎಲ್ಲ ಯುವಕರ ಅರ್ಥವನ್ನ ಹೇಳುತ್ತಾ ನನಗೆ ಸ್ವಾಗತವನ್ನ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತಿನ NS ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಎರಡೂ ತಂಡಕ್ಕೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ರೈತರ ಬದುಕು ದೇಶದ ಸಮೃದ್ಧಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಬೇಕೆಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಬೈರನಾಯಕನಹಳ್ಳಿ ಜಿ ರಾಜು ಅವರಲ್ಲಿ ಕೇಳಿಕೊಳ್ಳುತ್ತೀನಿ. ದಿನದ NSS ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಯಕ ಸಮಾಜದ ಅಧ್ಯಕ್ಷರು ಅಧ್ಯಕ್ಷಗಳಾಗಿರ್ತಕ್ಕಂಥ ನಾಗರಾಜ್ರವರೇ, ನಮ್ಮ ತಮಿಳಹಳ್ಳಿ ಗ್ರಾಮದ ಸಿದ್ದಪ್ಪನವರೇ ಹಾಗೂ ಈ ಶಾಲೆಯ STLC ಅಧ್ಯಕ್ಷರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಓಜಿಬೇರೆ ಕಾಲೇಜಿಗೆ ಹೋಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಕಾಲೇಜಿನವರು ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ನಮ್ಮ ರಸ್ತೆ ಮಾಕುಂಟೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಒಂದು NSS ಕ್ಯಾಂಪ್ ಅಂತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಏನು ಕಾಲೇಜ್ ಆಯ್ಕೆ ಮಾಡುತ್ತೆ ಸುಮಾರು 6-7 ದಿನಗಳ ಕಾಲ ಇವತ್ತೇನು ನೀವು ಅವರಿಗೆ ರಕ್ಷಣೆಯನ್ನು ಮಾಡಿ ಸಹೋದರರ ಹಾಗೂ ಸಹೋದರ ರೀತಿಯಲ್ಲಿ ನೀವು ಸುಂದರವಾಗಿ ಅವತ್ತಲ್ಲಿ ಈ ವಿಷಯನ ಮಾತಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ರೈತ ಬಗ್ಗೆ ನಾವೇನು ಹೇಳೋದು ಬೇಕಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವ್ರು ಸಹ ರೈತರೇ,
ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥವರು ಸಹ ರೈತರ ಮಕ್ಕಳೇ. ಈಗಾಗಲೇ ದೇಶದ ಪರಿಸ್ಥಿತಿ ಅಭಿವೃದ್ಧಿ ಸಮೃದ್ಧಿಯ ಬಗ್ಗೆ ಈಗಾಗಲೇ ನೀವೆಲ್ಲ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ರೈತನ ಬದುಕು ಯಾವ ರೀತಿ ಇದೆ ಇವತ್ತಂತ ಇಲ್ಲಿಯ ತನಕ ಸಹ ಮಳೆ ಇಲ್ಲ. ಬೇಕಂತ ಹೇಳಿದ್ರೆ ಮೊದಲು ರೈತರು ಚೆನ್ನಾಗಿರ್ಬೇಕು, ರೈತರಿಗೆ ಸರಿಯಾದಂತ ಮಳೆ ಬರಬೇಕು. ಅದ್ರ ಜೊತೆಗೆ ರೈತ ಬೆಳೆದಂತ ಬೆಳೆ ದೇಶ ರೇಟ್ ಅನ್ನ ಫಿಕ್ಸ್ ಮಾಡುತ್ತೆ. ಆದ್ರೆ ಅದಕ್ಕೊಂದು ಕಾಯ್ದೆ ತರ್ರಿ ಅಂತ ಹೇಳಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ಕಾಯ್ದೆಯನ್ನ ತರಲಿ. ಒಂದು ನಾವು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ಬೈಕ್ ಹಿಡಿದು ಬಿಡ್ತಾರೆ. ನಾವು ಕೇಳ್ಬೋದು ಪ್ರಶ್ನೆ, ಬಿಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಸರ್ಕಾರ ಒಂದು ಕಾಯ್ದೆ ಮಾಡಿದೆ, ಮೋಟರ್ ಕಾಯ್ದೆ ಅಂತೇಳಿ. ಇದೇ ರೀತಿಯಾಗಿ ನಮ್ಮ ರೈತ ಬೆಳೆದಂತ ಬೆಳೆಗೆ ಒಂದು ಕಾಯ್ದೆಯನ್ನ ಮಾಡಿದ್ರೆ 2200 ರೂಪಾಯಿ ಮೆಕ್ಕೆಜೋಳವನ್ನ ಖರೀದಿ ಮಾಡೋದು ಮಾರ್ಕೆಟ್ ಅಲ್ಲಿ ಅದಕ್ಕಿಂತ 2200 ರೂಪಾಯಿಗಿಂತ ಕಡಿಮೆ ಹೇಳ್ತೀವಿ ಅಂತೇಳಿ ಸರ್ಕಾರಗಳು ಕಾಯ್ದೆಯನ್ನ ತರಕ್ಕೆ ಮುಂದೆ ಬರಲಿಲ್ಲ. ಹಾಗಾಗಿ ರೈತನ ಬದುಕು ಇವತ್ತು ನಷ್ಟವನ್ನ ಅನುಭವಿಸ್ತೀವಿ. ಯಾರು ನೋಡಿದ್ರು ಸಾಲದ ಸುಳಿಯಲ್ಲಿ ಯಾರು ಮಾತಾಡ್ಬೋದಪ್ಪ? ಹುಡುಗರಿಗೆ ಇದು ಅರ್ಥ ಆಗಲ್ಲ. ನಿಮ್ಮ ತಂದೆ ತಾಯಿ ಇಲ್ಲಿ ತರಲು ಅವಕಾಶ ಮಾಡಿಕೊಡುತ್ತಾ ಈ ಒಂದು ರಸ್ತೆ ಮಾಕುಂಟೆ ಗ್ರಾಮಸ್ಥರಿಗೆ ಹಾಗೂ ಉಚ್ಚುಬೋರೆಯ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯವರಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಸಂಜೆಯ ಶುಭನಮನಗಳು. ರಾಷ್ಟ್ರೀಯ ಸೇವಾ ಯೋಜನೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಗಂಗೋತ್ರಿ ಘಟಕ 1 ಮತ್ತು 2 ರಾಷ್ಟ್ರೀಯ ಸೇವಾ ದಿನವನ್ನು ಇಂದು ರಸ್ತೆ ಮಾಡಿಕೊಂಡಿದ್ದ 6 ದಿನ ಕಾರ್ಯಕ್ರಮ ಇದೆ. ದಿನಗಳಲ್ಲಿ ಅಂತಿಮ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳು ಶುರುವಾಗುತ್ತವೆ. ಈಗ ಎಲ್ಲ ಆಟಗಳಾಗಿದೆ, ಕ್ಯಾಂಪ್ಗಳೆಲ್ಲ ಮುಗಿದಿದೆ. ನೀವು ಮುಂದಿನ ಎಕ್ಸಾಮ್ ಕಡೆ ಗಮನ ಕೊಡಬೇಕು. ನೀವು ಮುಂದೆ ಎಕ್ಸಾಮಲ್ಲಿ ಪಾಸಾಗಿ ಒಳ್ಳೆ ಉನ್ನತ ಹುದ್ದೆಯಲ್ಲಿ ಸೇರ್ಕೊಳ್ರಿ ಅಂತ ಕೇಳ್ಕೊಳ್ತೇನೆ. ಹಾಗೆ ರಸ್ತೆ ಮಾಡ್ಕೊಂಡ್ರೆ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕೇಳ್ಕೊಂತ ಕಾಲೇಜಿಗೆ ಒಂದು ಒಳ್ಳೆ ಉತ್ತಮ ಫಲಿತಾಂಶ ಕೊಡುತ್ತೆ ಅಂತ ಕೇಳ್ತೇನೆ. ನಾನು ಒಂದು ಗ್ರಾಮಸ್ಥರ ಕುರಿತು ಮತ್ತು ನಮ್ಮ NSS ವಿದ್ಯಾರ್ಥಿಗಳ ಕುರಿತು ಒಂದು ಗೀತೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹೀಗೆ ಮರೆಯಾಲಿ ಗ್ರಾಮಸ್ಥರೇ ನಿಮ್ಮ ಮರೆತು ಮನಸ್ಸಿನ ಒಳಗೆ, ಓ ಮರೆತು ಮನಸ್ಸಿನ ಒಳಗೆ. 6ನೇ ದಿನವಾಯ್ತು ಇಂದು, ನಾವೆಲ್ಲ ಹೊರಡುವೆವು ನಾಳೆ. 6ನೇ ದಿನವಾಯ್ತು ಇಂದು, ನಾವೆಲ್ಲ ಹೊರಡುವೆವು ನಾಳೆ. ಮರಿಬ್ಯಾಡಿ ನೀವು ನಮ್ಮ ಈ NSS ಮಕ್ಕಳನ್ನ, ಮರಿಬ್ಯಾಡಿ ನೀವು ಈ NSS ಮಕ್ಕಳನ್ನ. ಪುಟಾಣಿ ಮಕ್ಕಳೇ ಕೇಳಿ, ಪುಟಾಣಿ ಮಕ್ಕಳೇ ಕೇಳಿ, ನೀವೆಲ್ಲ ಚೆನ್ನಾಗಿ ಓದಿ ಊರಿನ ಕೀರ್ತಿಯನ್ನು ಎಲ್ಲೆಲ್ಲಿ ಹಬ್ಬಿ ನೆರೆಸಿ. ಊರಿನ ಕೀರ್ತಿಯನ್ನು ಎಲ್ಲೆಲ್ಲೂ ಹಬ್ಬಿ ನೆರೆಸಿ. ಹೀಗೆ ಮರೆಯಾಲಿ ಹಸಿನ ಒಳಗೆ ಊರಿನ ಯಜಮಾನರು ಕೇಳಿ, ನಾವೆಲ್ಲರೂ ಸಿಕ್ಕಿದರೆ ನಿಮಗೆ. ಊರಿನ ಯಜಮಾನರು ಕೇಳಿ, ನಾವೆಲ್ಲರೂ ಸಿಕ್ಕಿದರು ನಿಮಗೆ. ಕರೆಸಿ ಮಾತಾಡಿಸಿ ನಮ್ಮ ಮರೆಯಲ್ಲ ನಾವು ನಿಮ್ಮ. ಕರೆಸಿ ಮರೆಯಾಲಿ ಹೀಗೆ ಮರೆಯಾಲಿ ಗ್ರಾಮಸ್ಥರೇ ನಿಮ್ಮ ಮರೆತು ಮನಸ್ಸಿನ ಒಳಗೆ, ಓ ಮರೆತು ಮನಸ್ಸಿನ ಒಳಗೆ. 6ನೇ ದಿನವಾಯ್ತು ಇಂದು, ನಾವೆಲ್ಲ ಹೊರಡುವೆವು ನಾಳೆ. 6ನೇ ದಿನವಾಯ್ತು ಇಂದು, ನಾವೆಲ್ಲ ಹೊರಡುವೆವು ನಾಳೆ. ಮರಿಬ್ಯಾಡಿ ನೀವು ನಮ್ಮ ಈ NSS ಮಕ್ಕಳನ್ನ. ಧನ್ಯವಾದಗಳು. ಗ್ರಾಮ ಮುಖಂಡರು ರಸ್ತೆ ಮಾಕುಂಟೆ ನಮ್ಮ ಮಹಾವಿದ್ಯಾಲಯದಿಂದ ಇನ್ನೊಂದು ಊರಿಗೆ ಹೋಗ್ಬಿಟ್ಟು, ಅಂದರೆ ಗೊತ್ತಿಲ್ಲದೆ ಇರೋ ಊರಿಗೆ ಹೋಗ್ಬಿಟ್ಟು ಅಲ್ಲಿ 7 ದಿನ ಇದ್ದು ಬರಬೇಕು ಅಂತಂದರೆ ಅಷ್ಟು ಸುಲಭ ಇರೋದಿಲ್ಲ. ಯಾಕೆಂತಂದರೆ ನಮಗೂ ನಿಮಗೂ ಗೊತ್ತಿರುತ್ತೆ, ಯಾವುದಾದ್ರೂ ಒಂದು ಊರಿಗೆ ನಾವು 2 ದಿನ ಇರಬೇಕು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ. ನಮಗೆ ಗೊತ್ತಿಲ್ಲ, ಡಿಸೈಡ್ ಮಾಡಬೇಕಾಗುತ್ತೆ. ಆದರೆ ಈ ಸಾರಿ ಏನಾಯಿತೋ ಗೊತ್ತಿಲ್ಲ, ದೇವರ ಆಶೀರ್ವಾದನೆ ಅಂತ ಹೇಳ್ಬೋದು, ನಮ್ಮ ಗುರುಗಳ ಆಶೀರ್ವಾದನೆ ಅಂತಲೇ ಹೇಳ್ಬೋದು. ಫಸ್ಟು ಟೈಮು ನಾವು ಇಲ್ಲಿ
ಫಸ್ಟು ಟೈಮು ಚೂಸ್ ಮಾಡಿದ್ದೆ ರಸ್ತೆ ಮಾರ್ಕುಂಟೆನ. ಸೊ ಫಸ್ಟು ಇಲ್ಲಿಗೆ ಬಂದು ಕೇಳ್ತಾ ಇದ್ವಿ, ಕೇಳ್ತಿದ್ದಂಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಊರಿನವರಿಂದ ಆಗಿರ್ಬೋದು, ಗ್ರಾಮಸ್ಥರಿಂದ ಆಗಿರ್ಬೋದು, ಶಾಲಾ ಶಿಕ್ಷಕರಿಂದ ಆಗಿರ್ಬೋದು, ಅಥವಾ STMC ಯಾವ ಊರನ್ನು ನೋಡೋಕ್ಕೆ ಹೋಗಲಿಲ್ಲ. ಸೊ ಯಾಕೆಂತಂದರೆ ಅಷ್ಟು ಚೆನ್ನಾಗಿಲ್ಲಿ ರೆಸ್ಪಾನ್ಸ್ ಸಿಕ್ತು. ಸೊ ಅದಾದಮೇಲೆ ನಮಗೆ ಡೇಟ್ಗಳು ಡಿಲೇ ಆಗ್ತಾ ಹೋಯಿತು. ಸೊ ಯಾವ ಡೇಟಿಗೆ ಮಾಡ್ಕೋಬೇಕು ಏನು ಅಂತ ಡೇಟ್ಗಳು ಡಿಲೇ ಆದಾಗ ನಮಗೂ ಗ್ರಾಮಸ್ಥರಿಗೂ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಗ್ಯಾಪ್ ಆದರೂ ಅವ್ರು ನಾವು ಯಾವಾಗಲೇ ಕಾಲ್ ಮಾಡಿದ್ರು, ಯಾವಾಗಲೇ ಅವ್ರ ಹತ್ರ ಭೇಟಿ ಆದ್ರೂ ನಮ್ಮ ಸಮಯಕ್ಕೆ ಸ್ಪಂದಿಸಿ ಅಂಥದ್ರಲ್ಲಿ ಅವರು ನಮ್ಮ ಸಮಯಕ್ಕೆ ಸ್ಪಂದಿಸಿ ನಮ್ಮ ಎಲ್ಲ ಕಾರ್ಯಗಳಿಗೆ ಅವರು ಸಹಾಯವನ್ನು ಮಾಡ್ತಾ ಹೋಗಿದ್ದಾರೆ. ಸೊ ಅದೇ ರೀತಿಯಾಗಿ ನಾವು ಏನು 6 ದಿನ ಭೇಟಿ ಕೊಟ್ವಿ. 1ನೇ ತಾರೀಕು ಶುಕ್ರವಾರ ಇಲ್ಲಿ ಭೇಟಿ ಕೊಟ್ವಿ. ಅಂದಿನಿಂದ ಹೇಳ್ಬಿಟ್ಟು ಇಲ್ಲಿ ನಮ್ಮ ಏನೇನು ಕಾರ್ಯಕ್ರಮ ಇತ್ತು ಎಲ್ಲಕ್ಕೂ ಕೂಡ ಅದೇ ರೀತಿಯಾಗಿ ಸಪೋರ್ಟನ್ನು ಮಾಡಿದ್ದಾರೆ. ಮತ್ತು ಮೊದಲನೇ ದಿನದಿಂದ 4ನೇ ದಿನದವರೆಗೂ ನಾವು ಶ್ರಮದಾನವನ್ನು 4 ದಿನ ನಾವು ಶ್ರಮದಾನವನ್ನು ಮಾಡಿದ್ವಿ. 5ನೇ ದಿನದಲ್ಲಿ ಫೈರ್ ಇಂಜಿನ್ ಆಫೀಸ್ ಬಂತು, ಫೈರ್ ಇಂಜಿನ್ ವ್ಯಾನ್ ಬಂತು. ಅವತ್ತು ಶ್ರಮದಾನ ಮಾಡೋದಾಗಲಿಲ್ಲ. ಮತ್ತು ಇವತ್ತು ಬೇರೆ ಊರಿಗೆ ಭೇಟಿ ಕೊಟ್ಟಿದ್ವಿ, ಹಾಗಾಗಿ ಶ್ರಮದಾನ ಮಾಡೋದಾಗಲಿಲ್ಲ. ಈ 4 ದಿನದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಯಾವ ರೀತಿ ನೋಡ್ಕೊಂಡಿದ್ದಾರೆ ಗ್ರಾಮಸ್ಥರು ಅಂತಂದರೆ ಅವರ ಮನೆಯ ಮಕ್ಕಳಾಗೆ ನೋಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ಬೆಳಿಗ್ಗೆ ಟಿಫನ್ ಮಾಡಿ ಊರಕ್ಕೆ ಹೋಗಿದ್ದಾರೆ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ನಮಗೆ ಎಷ್ಟು ರೆಡಿ ಮಾಡಬೇಕಂತ ಗೊತ್ತಿತ್ತು. ಸೊ ಫಸ್ಟ್ ಡೇ ನೋಡ್ಕೊಂಡ್ವಿ ಊಟಕ್ಕೆ ರೆಡಿ ಮಾಡಬೇಕು ಅಂತ. ನಾವು ಎಷ್ಟು ರೈಸ್ ಮಾಡಬೇಕು ಅಷ್ಟು ರೈಸ್ ಮಾಡಿ ಇಟ್ಕೊಂಡಿದ್ವಿ. ಬಟ್ ಅದು ಹಾಗೆ ಉಳಿತಾ ಇತ್ತು. ಯಾಕೆ ಅಂತಂದರೆ ಎಲ್ಲ ಗ್ರಾಮಸ್ಥರು ಅವರು ಊಟ ಮಾಡಿಸಿ ಕಳಿಸಿರೋರು. ತಂಬು ಪಾನೀಯ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಶರ್ಬತ್ ಆಗಿರ್ಬೋದು. ನನಗೆ ಈ ರೀತಿ ಸಪೋರ್ಟು ಇಲ್ಲಿವರೆಗೂ ಎಲ್ಲಿ ಸಿಕ್ಕಿರಲಿಲ್ಲ. ಫಸ್ಟು ಅಂತಂದರೆ ನಾವು ನೋಡಿದ್ದು ಮರಿಕಟ್ಟೆ ಅನ್ನೋ ಒಂದು ಗ್ರಾಮಕ್ಕೆ ಹೋಗಿದ್ವಿ ಈಗ 5 ವರ್ಷದಿಂದ. ಆ ಊರಲ್ಲಿ ಬಿಟ್ಟರೆ ಸೊ ಅದಕ್ಕಿಂತ ಹೆಚ್ಚಿನದಾಗಿ ಸಪೋರ್ಟ್ ಸಿಕ್ಕಿದೆ ಅಂತಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಯಾವುದೇ ಒಂದು ಗ್ರೂಪ್ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅಂತಂದರೆ ಯಾವುದೇ ಒಂದು ಗ್ರಾಮಕ್ಕೆ ಹೋಗ್ಬೇಕು ಅಂತಂದರೆ ನಾವು ಬೇರೆ ಬೇರೆ ಅಂದರೆ ಶಾಲೆ ಅಂದ್ರೆ ಗೊತ್ತಿರುತ್ತೆ ಯಾವ ರೀತಿ ಮಕ್ಕಳು ಇರ್ತಾರೆ ಅಂದರೆ ಎಲ್ಲ ವರ್ಗದ ಮಕ್ಕಳು ಇರ್ತಾರೆ. ಎಲ್ಲ ವರ್ಗದ ಮಕ್ಕಳನ್ನ ಕರ್ಕೊಂಡು ಒಂದು ಗ್ರಾಮಕ್ಕೆ ಹೋಗ್ತಾ ಇರ್ತೀವಿ ಅಂತ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಜನ ಯಾವ ರೀತಿಯಾಗಿರುತ್ತಾರೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ತಲೆ ಬರೋದು ಅಲ್ಲೇ ಜಾತಿ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತ. ಆದರೆ ಇಲ್ಲಿ ಗ್ರಾಮಸ್ಥರಲ್ಲಿ ನಮಗೆ ಇನ್ನೂ ಕೂಡ ಎಳ್ಳು ಕಾಳಷ್ಟು ಕೂಡ ಜಾತಿ ವ್ಯವಸ್ಥೆ ಅನ್ನೋದೇ ಇಲ್ಲ. ಎಲ್ಲ ಮಕ್ಕಳನ್ನ ತಮ್ಮ ಮಕ್ಕಳಾಗಿ ಅಲ್ಲಿ ಗ್ರಾಮಸ್ಥರು ಕೂಡ ನಮಗೆ ಎಲ್ಲೂ ಅಲ್ಲಿ ಬರ್ಬೇಡಿ ಇಲ್ಲಿ ಬರ್ಬೇಡಿ. ನಾವು ಬೇರೆ ಬೇರೆ ಗ್ರಾಮಕ್ಕೆ ಹೋಗಿದ್ದೀವಿ, ಎಷ್ಟು ನಮಗೊಂಥರ ಹಿಂಸೆ ಅನಿಸುತ್ತೆ. ಬಟ್ ಇಲ್ಲಿ ಆ ವ್ಯವಸ್ಥೆನೇ ನಮ್ಮ ಕಣ್ಮುಂದೆಲ್ಲ ಗ್ರಾಮಸ್ಥರಲ್ಲಾಗಿರಲಿ ಅಥವಾ ನಮ್ಮ ಶಿಬಿರಾರ್ಥಿಗಳ ಮೇಲೆ ಆಗಲಿ ಅಲ್ಲಿ ಅದು ತೆರೆಗೆ ಬರಲಿಲ್ಲ. ನಮಗೆ ಅಷ್ಟೊಂದು ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ನಮಗೆ ಬರಬೇಕಾಗಿತ್ತು 7 ದಿನ ಬೇರೆ ಊರಲ್ಲಿ ಹೇಗೆ ಕಳಿಬೇಕು ಅಂತ. ಆದರೆ ಈಗ ಅನಿಸ್ತಾ ಇದೆ ನಾವು ಇನ್ನೇನೋ ಮೊನ್ನೆ ಬಂದಾಗಿದ್ವಿ, ಅದೇ 6 ದಿನ ಆಗೇ ಹೋಯ್ತು, ಬೆಳಿಗ್ಗೆ ಹೊರಡಬೇಕು ಅಂತ. ಸೊ ಆ ರೀತಿ ಆಗ್ಬಿಟ್ಟಿದೆ. ಆ ರೀತಿ ನೀವು ನಮ್ಮನ್ನು ನೋಡ್ಕೊಂಡಿದ್ದೀರಿ. ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂತಹ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. 6 ದಿನದ NSS ಶಿಬಿರದ ಬಗ್ಗೆ ಮಾತನಾಡಿದ ML ಮಂಜುನಾಥ್ ಸರ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಅಂತಿಮವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ಹೇಳಬೇಕೆಂದು ಶ್ರೀ MR ನಾಗರಾಜ್ ಅಧ್ಯಕ್ಷರು ಜಗಳೂರು ತಾಲೂಕು ನಾಯಕ ಸಂಘ ರಿಜಿಸ್ಟರ್ ಜಗಳೂರು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ರಸ್ತೆ ಮಾರ್ಕುಂಟೆ ಗ್ರಾಮದಲ್ಲಿ ಇಂದಿಗೆ 6ನೇ ದಿನದ NSS ಶಿಬಿರದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮಲೀಲಾ ಮಾಸಮ್ಮಿ ಅವರೇ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಗುರುಮೂರ್ತಿಯವರೇ ಹಾಗೂ ಶಿವರುದ್ರಪ್ಪನವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಮುಖಂಡರು ಹಾಗೂ ನಮ್ಮ ಓಚಿಪೊರೆ ಕಾಲೇಜಿನ ಆಡಳಿತ ಮಂಡಳಿಯವರು ಹಾಗೂ ರೈತ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜುರವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ರಸ್ತೆ ಮಾರ್ಕುಂಟೆ ಗ್ರಾಮಸ್ಥರೇ, ಎಲ್ಲ NSS ಸಿಬ್ಬಂದಿ ವರ್ಗದವರೇ, ಉಪನ್ಯಾಸಕರು, ಈ ದಿನದ ನಮ್ಮ NSS ಶಿಬಿರದ ಮುಖ್ಯ ಅಧಿಕಾರಿ ಹೇಳಿದ ಹಾಗೆ ಈ ಊರಿನ ಗ್ರಾಮಸ್ಥರು ಎಲ್ಲ ರೀತಿಯಾಗಿ ಸಹಕಾರ ಕೊಟ್ಟಿದ್ದರಿಂದ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾರೇ ವಿದ್ಯಾರ್ಥಿಗಳು PUC ಪಾಸ್ ಆದರೆ ನಮ್ಮ ಓಚಿಪೊರೆ ಕಾಲೇಜಿಗೆ ಸೇರ್ಪಡೆ ಮಾಡಿರಿ ಅಂತ ಊರಿನ ಗ್ರಾಮಸ್ಥರಲ್ಲಿ ಕೇಳುತ್ತಾ ನನ್ನ ಮಾತಾಡಲು ಅವಕಾಶ ಕೊಟ್ಟಂಥ
ಗ್ರಾಮಸ್ಥರಿಗೂ ಸಿಬ್ಬಂದಿ ವರ್ಗಗಳನ್ನು ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅಂತ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ನಾನು ವಂದನೆ ಅರ್ಪಣೆಯನ್ನು ಮುಗಿಸಿದ್ದೀನಿ. ಥ್ಯಾಂಕ್ ಯು. ನಮ್ಮ ಶಿಬಿರಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎರಡನೆಯದಾಗಿ ವಾಣಿಜ್ಯ ವಿಭಾಗದ ಉಪನ್ಯಾಸಕಿಯಾಗಿರ್ತಕ್ಕಂತಹ ಸುನೀತಾ ಮೇಡಮ್ ಇವರಿಗೆ ಸನ್ಮಾನ. NSS ಕ್ಲಾಸ್ ಹಾಗೂ ಮತ್ತೋರ್ವ ಮತ್ತು ಗ್ರಂಥಪಾಲಕರಾಗಿರ್ತಕ್ಕಂಥ GB ಸುರೇಶ್ ಸರ್ ಇವರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ. ಮತ್ತು ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿರ್ತಕ್ಕಂತಹ ಮಂಜುನಾಥ್ MN ಸರ್ ಇವರಿಗೂ ಸಹ ಸನ್ಮಾನ. ಮತ್ತೋರ್ವ ಅರ್ಥಶಾಸ್ತ್ರಗಳ ಉಪನ್ಯಾಸಕರಾಗಿರ್ತಕ್ಕಂತಹ ಸುರೇಶ್ ಸರ್ ಇವರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮ. NSS ಕ್ಲಾಸ್ ಹಾಗೂ ಮತ್ತೋರ್ವ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂತಹ ತಿಪ್ಪೇಸ್ವಾಮಿ ಸರ್ ಇವರಿಗೂ ಸಹ ಸನ್ಮಾನ. ಹಾಗೂ ಮತ್ತೋರ್ವ ಉಪನ್ಯಾಸಕರಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂತಹ ಮಹೇಶ್ ಸರ್ ಇವರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮ. ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗ್ರಾಮಸ್ಥರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಎಲ್ಲ ಉಪನ್ಯಾಸಕರಿಗೆ ಸನ್ಮಾನ ಮಾಡಿದಂಥ ನಮ್ಮ ಇರೋದಿಲ್ಲ. ನಾನು ಸ್ಟಾರ್ಟಿಂಗು ಉದ್ಘಾಟನೆ ದಿನ ಒಂದು ಮಾತಾಡಿದ್ದೆ. ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು, ನಮ್ಮ ಎಲ್ಲ ವರ್ಗದವರಾಗಿರ್ಬೋದು, ರಸ್ತೆ ಮಕ್ಕಳು ಅಂತಂತಂದರೆ ಸ್ವರ್ಗ ಅಂತಂತ ಹೇಳೋಬೇಕಂತಂತ ನಾವು ಹೇಳಿದ್ವಿ. ಅದೇ ಮಾತು ಅದು ಉಳಿದಿದೆ. ನಾವೀಗ ರಸ್ತೆ ಮಕ್ಕಳು ಅಂತಂದರೆ ಸ್ವರ್ಗ ಅಂತಂತ ಹೇಳ್ಕೊಂಡು ಹೋಗ್ಬೋದು ಅನ್ನೋಂಥದ್ದು ನಾನು ಹೇಳ್ಬೋದು. ಆದರೆ ಯಾಕಪ್ಪ ಅಂತಂತಂದರೆ ಈ ರಸ್ತೆ ಮಕ್ಕಳಿಂದ ಎಲ್ಲ ಗ್ರಾಮಸ್ಥರು ನಮ್ಮ ಶಿಬಿರಾರ್ಥಿಗಳಿಗೆ ಉತ್ತಮವಾದಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಯುವಕರಿಂದ ಹಿಡಿದು ಒಳ್ಳೆಯ ವೃದ್ಧರವರೆಗೂ ಒಳ್ಳೆ ರೀತಿಯಾದ ಒಂದು ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ನಿಮ್ಮ ಎಲ್ಲರಿಗೂ ನಾವು ಶಿರಸಾಷ್ಟಾಂಗ ನಮಸ್ಕಾರನ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜನತೆಗೆ ನಾವು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಏಕೆ ಅಂತಂದರೆ ಇಲ್ಲಿ ಮತ್ತೊಂದು ಮನೆಯಿಂದ ಬಂದಿರ್ತಕ್ಕಂಥ ಹೆಣ್ಮಕ್ಳು ಅಂದರೆ ಅವ್ರು ನಮ್ಮ ಮೇಲೆ ಅವ್ರ ಜವಾಬ್ದಾರಿ ತುಂಬ ಇರುತ್ತೆ. ಅಂಥದ್ರಲ್ಲಿ ಇಲ್ಲಿ ರಸ್ತೆ ಮಾಡ್ಕೊಂಡ ಜನತೆ ಎಷ್ಟು ಅವ್ರಿಗೆ ಸಪೋರ್ಟಿವ್ ಆಗಿದ್ರು ಅಂತಂದರೆ ಇಲ್ಲಿ ಅವ್ರ ಮನೆ ಹೆಣ್ಮಕ್ಳ ಥರ ಅವ್ರನ್ನ ಜೋಪಾನ ಮಾಡಿದ್ರು. ಮತ್ತು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಲಕರಣೆ ಆಗಿರ್ಬೋದು ಅದೆಲ್ಲವನ್ನು ಕೂಡ ಅವರಿಗೆ ಪೂರೈಸ್ತಾ ಇದ್ರು. ಅಂದರೆ ಈಗ ನಾವು ಈಗ ಸ್ನಾನಕ್ಕಾಗಿರ್ಬೋದು ಅಥವಾ ಇಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಮತ್ತೊಂದು ಕಡೆ ಹೋದಾಗ ಆಗಿರ್ಬೋದು, ಅಲ್ಲಿ ನಮಗೆ ನಾವು ಬೇರೆ ಮನೆಗೆ ಹೋಗ್ತಾ ಇರಬೇಕಾದ್ರೂ ಕೂಡ ಮತ್ತೊಬ್ರು ಕರೆದು ನಮಗೆ ಇಲ್ಲೇ ನೀವು
ಮಾಡ್ಕೊಳ್ಳಿ, ನಾವು ನೀರು ಕೊಡ್ತೀವಿ, ಬಿಸಿನೀರು ಕಾಯಿಸ್ಕೊಡ್ತೀವಿ, ಈ ರೀತಿಯಾಗಿರ್ತಕ್ಕಂಥ ಹೆಲ್ಪ್ ಎಲ್ಲ ಕೂಡ ಮಾಡಿದ್ದಾರೆ. ಸೊ ಅವರೆಲ್ರಿಗೂ ಕೂಡ ನಾವು ಥ್ಯಾಂಕ್ ಯು ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಸ್ಪೆಷಲ್ ಆಗಿ ನಮ್ಮ ಅಡುಗೆ ಸಿಬ್ಬಂದಿ ಮಲ್ಲಮ್ಮ ಅವರು ಮತ್ತು ಕವಿತಕ್ಕ ಅವರು ತುಂಬ ಸಪೋರ್ಟಿವ್ ಆಗಿ ಎಲ್ರಿಗೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀವಿ. ಆ್ಯಂಡ್ ಎಲ್ಲ ಗ್ರಾಮಸ್ಥರು ಕೂಡ ಅಷ್ಟೇ, ನಮಗೆ ಅಡುಗೆಗೆ ಯಾವುದಾದ್ರೂ ಸಾಮಾನು ಬೇಕಾಗಿದ್ದಾಗ ಆಗಿರ್ಬೋದು, ಸೊ ಅವ್ರ ಮನೆ ಇಲ್ಲ ಅಂದ್ರೂ ಕೂಡ ಮತ್ತೊಂದು ಮನೆಗೆ ಹೋಗಿ ಇಸ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಹೃತ್ಪೂರ್ವಕವಾದಂಥ ಥ್ಯಾಂಕ್ ಯು ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಲ್ಲಲ್ಲ ಟೆಂಪ್ರೇಚರ್ ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ ಅಂದ್ರೆ ಕಣ್ಣು ಕಟ್ಕಡ್ಡು ನೋಡ್ತಾರೆ. ಅದು ಯಾಕೋ ಮನಸ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತಾರೆ. ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರ್ ಅಲ್ಲಿ ಹೇಳಿ ಕೊಡ್ಬೋದಿತ್ತು,